ನಂತರ ಏನು ಆಲೋಚನೆಗಳಿದೆ ಈಗ? ಹೇಗೆ ಮುಂದಿನ ದಿನಗಳನ್ನು ಕಳೆಯುವಂಥ ಪ್ಲ್ಯಾನ್ ಇದೆ? ಸೊ ಇನ್ಯಾರಾದರೂ ಸಹಾಯಕ್ಕೆ ನಿಂತಿದ್ದಾರಾ, ಹೇಗೆ ಅನ್ನೋದು? ನಾನು ಯಾವಾಗಲೂ ಈ ಸಹಾಯ ತಗೊಂಡು ಸಹಾಯ ತಗೊಂಡು ಬಾಳಬೇಕು ಅನ್ನೋದು ಯಾವತ್ತೂ ನನ್ನ ಮನಸ್ಸಲ್ಲಿ ಇರಲೇ ಇಲ್ಲ. ಬಟ್ ದೇವರಾಗಿ ನೋಡಿ ಯಾರ್ಯಾರೋ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವಾಗ ಆಗ ನೋಡಿದರೆ ನಮಗೆ ಗಿರಿಜಾ ಲೋಕೇಶ್ ಅವರು ಇನ್ ಅ ವೇ ಶಿ ಇಸ್ ಮೈ ಸಿಸ್ಟರ್. ಅವರಿಬ್ಬರು ಅಕ್ಕ ತಂಗಿನ ಮದುವೆ ಮಾಡಿದ್ರು. ಅವ್ರ ಫಾದರ್ ಇಲ್ಲ, ಮೈ ಫಾದರ್ ಇಲ್ಲ. ಸೊ ವಿ ಆರ್ ಸಿಸ್ಟರ್ಸ್ ಲೈಕ್. ಶಿ ಹ್ಯಾಸ್ ಹೆಲ್ಪ್ಡ್ ಮಿ ಎ ಲಾಟ್. ಈ ನನಗೆ ಏನೋ ಕ್ಯಾನ್ಸರ್ ಬಂತು ಅಂತ ಯಾರೆಲ್ಲ ಹೇಳಿದ್ರಲ್ಲ, ಅವಾಗಲೇ ನನಗೆ ಅವ್ರಿಗೆ ಬಂದು ಕರ್ಕೊಂಡು ಹೋಗಿ ಎಲ್ಲ ಇದು ಮಾಡಿ ಏನಪ್ಪ ಇದೆಲ್ಲ ಅಂತ ಅವ್ರು ನನ್ನ ಜೊತೆನೇ ನಿಂತ್ಕೊಂಡು ಇವತ್ತಿಗೂ ಶಿ ಇಸ್ ದೇರ್ ವಿತ್ ಮೀ. ಸೊ ಆ ಥರ ಆ್ಯಂಡ್ ವೆನ್ ಮೈ ಹಸ್ಬೆಂಡ್ ವಾಸ್ ಹಾಸ್ಪಿಟಲೈಸ್ಡ್, ಶಿ ವಾಸ್ ದ ಫಸ್ಟ್ ಒನ್ ಹೂ ಕೇಮ್. ಶಿ ಜಸ್ಟ್ ಪುಟ್ ಸಮ್ ಕ್ಯಾಶ್ ಇನ್ ಮೈ ಹ್ಯಾಂಡ್, ಇದನ್ನು ಇಟ್ಕೊಳ್ಳಿ, ಏನು ಅಲ್ಲಿ ಹೋಗಿ ಕೂತ್ಕೊಳ್ಳಿ ನೀವು ಅಂತ ಶಿ ಟುಕ್ ಓವರ್. ಆವಾಗ ಅವ್ರಿಗೆ ಶಿ ಹಸ್ ಗಾಟ್ ದಟ್ ಕೆಪಾಸಿಟಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿದ್ದ ಇದು ನಾವೆಲ್ಲ ಹೈಸ್ಕೂಲೆಲ್ಲ ಓದ್ತಾ ಇದ್ದಾಗ ಅವರು ಓದ್ತಾ ಇದ್ದರು. ನಾವಿಬ್ಬರು ಡ್ಯಾನ್ಸ್ ಮಾಡಿದಾಗ ಮಧ್ಯ ಒಂದು ಡ್ಯಾನ್ಸ್ ಅವ್ರು ಮಾಡಿದ್ರಂತೆ, ನಾನು ಅವ್ರಿಗೆ 30 ರೂಪೀಸ್ ಕೊಟ್ಟನಂತೆ. ಅದೆಲ್ಲ ನನಗೆ ಜ್ಞಾಪಕನೇ ಇಲ್ಲ. ಆದರೆ ಅವರೇ ಹೇಳ್ತಾರೆ, ನೀವು ಅದೆಲ್ಲ ಕೊಟ್ಟಿದ್ರಿ ಗೊತ್ತಾ ಅಂತ. ಆದರೆ ಈವನ್ ಟುಡೇ ಶಿ ಈಸ್ ಲೈಕ್ ಅ ಗಾಡ್ ಮದರ್ ಫಾರ್ ಮಿ ಅಂತ ಹೇಳ್ಬೋದು. ಪಾಪ ತುಂಬ ಅವರು ಇದು ತಗೊಳ್ತಾರೆ. ಈ ಸಂದರ್ಭ ಎಲ್ಲ ಆಯಿತು, ಈ ಘಟನೆ ಆಯಿತು, ಎಷ್ಟು ದಿನ ಆಯಿತು ಇಲ್ಲಿ ಮಡಿಲು ಆಶ್ರಮಕ್ಕೆ ಬಂದು? ನೀವು ಹೇಗೆ ಕಳೀತಾ ಇದ್ದಾರೆ ದಿನಗಳನ್ನು ಅನ್ನೋಂಥದ್ದು? 1 ಮಂತ್ ಮೇಲೆ ಆಗಿರೋದು ಬೇಕಲ್ಲಪ್ಪ. 2 ಮಂತ್ಸ್ ಆಯಿತಾ? ಅಪ್ಪ ನೋಡಿದ್ರಾ, 2 ಮಂತ್ಸ್ ಆಗಿರೋದು ಗೊತ್ತಿಲ್ಲ ನನಗೆ. ಚೆನ್ನಾಗಿದೆ, ದೇ ಆರ್ ವೆರಿ ನೈಸ್. ಈ ವಾತಾವರಣ ಫಸ್ಟ್ ಆಫ್ ಆಲ್ ನನಗೆ ತುಂಬ ಹಿಡಿಸ್ತು. ಆಮೇಲೆ ಇಲ್ಲಿ ಇದನ್ನು ನೋಡ್ಕೋತಾರೆ, ಇವ್ರ ಗಂಡ ಹೆಂಡತಿ ಇಬ್ಬರು, ಅವರಿಬ್ಬರು ತುಂಬ ಪ್ರೀತಿಯಿಂದ ನೋಡ್ಕೋತಾರೆ. ಅಮ್ಮನೂ ಅಷ್ಟೇ. ಅವ್ರಿಗೂ ತುಂಬ ಸಂತೋಷ ಆಯಿತು ನಾನು ಬಂದಿದ್ದು. ಮೊದಲು ಅವರು ಬರೀ 2 ವೀಣಾ ತೊಗೊಂಡು ಬರಬೇಕು, ಅದಕ್ಕೆ ಮೇಲೆಲ್ಲ ತರಬಾರ್ದು ಅಂತ. ಅಯ್ಯೋ ನನಗೆ 4 ವೀಣಾ ಬೇಕಲ್ಲ ಅಂತ. ಆಮೇಲೆ ಅವರು ಸರಿ ನೀವು 4 ವೀಣಾ ತೊಗೊಂಬನ್ನಿ ಪರವಾಗಿಲ್ಲ ಅಂತ. ಸ್ವಲ್ಪ ಅವರು ಭಾಳ ಇದಾಗೋಯ್ತು. ಈಗಲೂ ನೀವು ಅಂದರೆ ವೀಣೆ ಬಾರಿಸ್ತಾ ಮ್ಯೂಸಿಕ್ ಮಾಡ್ತಾ ಇಲ್ಲಿ ಕ್ಲಾಸ್ ನಡೆಸ್ತೀರಾ ಹೇಗೆ ಅಂತ? ಕೆಳಗಡೆನೂ ಜಾಗ ಇದೆ. ಇವಾಗ ವೀಣೆಗಳೆಲ್ಲ ನನ್ನ ರೂಮಲ್ಲೇ ಇರಬೇಕಾಗಿತ್ತು, ಅದು ಕೆಳಗಡೆನೇ ಇಟ್ಟಿದ್ದೀವಿ ನಾವು. ದೇವರೆಲ್ಲ ಇಟ್ಟಿದ್ದಾರಲ್ಲ ಅಲ್ಲೇ. ಮೊನ್ನೆ ಕೂಡ ನಾನು ವೀಣೆ ನುಡಿಸ್ದೆ, ಎಲ್ಲರೂ ಬಂದಿದ್ದರು, ನೋಡಿದರು, ಹಾಡಿದೆ ಎಲ್ಲ. ಸೊ ಒಂಥರ ನನಗೆ ಈ ಕಲೆಗಳೆಲ್ಲ ಬರೋದ್ರಿಂದ ನನಗೇನು ಕಷ್ಟನೇ ಇಲ್ಲ. ಫೈನಲಿ ಈ ಕ್ಷಣಕ್ಕೆ ನಿಮಗೆ ಯಾವ ಹಾಡು ತುಂಬ ನೆನಪಾಗುತ್ತೆ, ಕಾಡುತ್ತೆ, ಬೇಜಾರಾದಾಗ ಯಾವ ಹಾಡು ಹಾಡ್ತೀರಿ? ಬೇಜಾರಾದಾಗ ನಾನು ಹೇಳಿದ್ರೆ ನೀವು ಯಾವ ಸಿನಿಮಾ ಸಾಂಗು ಅದು ಸಿನಿಮಾ ನೆನಪಾಗುತ್ತೆ? ಅಲ್ಲ ತೀರೋ ನಾಮ್ ಅದು ಬರುತ್ತೆ. ಈಶ್ವರ ತೇರೋ ನಾಮ ಸಬ್ ಕೋ ಸನ್. ಮತ್ತೆ ಅದು ಹಾಡುವಾಗ ತುಂಬ ಭಾವುಕನಾಗ್ಬಿಡ್ತೀನಿ. ಅದರಲ್ಲಿ ಆ ಒಂದು ಇದರಲ್ಲಿ ಅದು ಶರಣು ಗುರು ರಾಜ ಅಂತ ಬರುತ್ತಲ್ಲ, ಅದ್ರಲ್ಲಿ ತುಂಬ ಇಷ್ಟ ನನಗೆ. ಹಾಂ ನೋಡಿ, ಅದಕ್ಕೆಲ್ಲ ಈ ವಯಸ್ಸಲ್ಲಿ ನಾವು ದೇವ್ರ ಬಗ್ಗೆ ಭಾಳ ಹತ್ತಿರ ಹೊಟ್ಟೋಗ್ತೀವಿ. ಸೊ ಆ ದೇವ್ರಿಗೆ ಬಗ್ಗೆ ಹಾಡುವಾಗ ನನಗೆ ಅಳು ಬಂದ್ಬಿಡುತ್ತೆ, ಬೇರೆ ಏನಿಲ್ಲ. ಇಲ್ಲಿ ತುಂಬ ಚೆನ್ನಾಗಿ ನನ್ನನ್ನು ನೋಡ್ಕೋತಾರೆ, ಬಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು. ಆಮೇಲೆ ಅಮ್ಮನೂ ಅಷ್ಟೇ. ನಾನು ಇಲ್ಲಿ ಬಂದಾಗಲಿಂದ ಐ ಆಮ್ ವೆರಿ ಹ್ಯಾಪಿ. ನಾನೇ ಐ ವುಡ್ ಲೈಕ್ ಟು ಗೋ ಆ್ಯಂಡ್ ಹೆಲ್ಪ್ ದಮ್ ಸಮಥಿಂಗ್, ಬಟ್ ನಾನು ಹೆಲ್ಪ್ ಮಾಡೋ ಹಾಗೆ ಅವ್ರು ಇಟ್ಕೊಂಡೇ ಇಲ್ಲ. ಇನ್ನು ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಈಗ ಕೊನೆಯದಾಗಿ ಏನು ನಿಮಗೆ ಸಹಾಯ ಬೇಕು ಅನ್ನೋಂಥ ನಿರೀಕ್ಷೆಯಲ್ಲಿದ್ದೀರಿ? ಯಾರು ನಿಮ್ಮ ಆಪ್ತರು, ಕುಟುಂಬಸ್ಥರು, ಚಿತ್ರೋದ್ಯಮದ ಗಣ್ಯರು ನೋಡ್ತಾ ಇದ್ರಿ, ಅಥವಾ ನಮ್ಮ ಬಳಗದಿಂದನೂ ಏನು ಸಹಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ರೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಏನು ಮಾಡ್ಬೋದು ಅಂತ? ನನಗೆ ಸಹಾಯ ಅಂದರೆ ನನ್ನಲ್ಲಿರೋ ಕಲೆಗಳನ್ನ ನಾನು ಉಪಯೋಗಿಸ್ಕೊಳ್ಳೋಕ್ಕೆ ಸಹಾಯ ಮಾಡಬೇಕು. ಅದು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಇವಾಗ ನನಗೆ ಪ್ರೋಗ್ರಾಮ್ಸ್ ಬೇಕು ಆ ಥರ ಹಾಗೆ. ಯಾಕೆಂದರೆ ನಾವು ಆ ಥರ ಸಂಗೀತ ಪರಂಪರೆಯಲ್ಲಿ ಬಂದಿದ್ವಲ್ಲ, ಆ ಸಂಗೀತ ನನಗೆ ಚೆನ್ನಾಗಿ ಗೊತ್ತಿದೆ. ತುಂಬ ಜನಕ್ಕೆ ಸಂಗೀತ ಹೇಳ್ಕೊಡ್ಬೇಕು, ಮಕ್ಕಳಿಗೆ ಅವ್ರಿಗೆಲ್ಲ ಹೇಳ್ಕೊಡ್ಬೇಕು ಅಂತ ನನಗೆ ಅದು ತುಂಬ ಇಷ್ಟ. ಅದಕ್ಕೆ ಇಲ್ಲೂ ನನಗೆ ಒಳ್ಳೆ ಕೆಳಗಡೆ ಇದಿದೆ, ದೊಡ್ಡ ದೇವಸ್ಥಾನ ಥರ ಇದೆ, ಅಲ್ಲಿ ನಾನು ಐ ಕ್ಯಾನ್ ಟೇಕ್ ಕ್ಲಾಸಸ್ ಅಂತ.
ಖಂಡಿತಮ್ಮ, ನಿಮ್ಮ ಆಲೋಚನೆಗೆ ಪ್ರಯತ್ನಕ್ಕೆ ನಾವು ಕೂಡ ಕೈ ಜೋಡಿಸುವಂತಹ ಕೆಲಸವನ್ನು ಮಾಡ್ತೀವಿ. ಆದಷ್ಟು ಒಳ್ಳೆ ದಿನಗಳು ಬರಲಿ ಅಂತ ಕೂಡ ಆಶಿಸ್ತೀವಿ. ತುಂಬ ಥ್ಯಾಂಕ್ಸ್ ರೀ. ಸೊ ಇದಿಷ್ಟು ಹಿರಿಯ ನಟಿ ಶೈಲಶ್ರೀ ಸುದರ್ಶನ್ ಅವರ ಮಾತಾಗಿರ್ತಕ್ಕಂಥದ್ದು. ಅವರ ಜರ್ನಿ ಆಯಿತು, ಜೊತೆಗೆ ಈಗಿನ ಪರಿಸ್ಥಿತಿ ಹೇಗಿದೆ ಅನ್ನೋಂಥದ್ರ ಜೊತೆಗೆ ಇಲ್ಲಿ ಅಂದರೆ ಒಂದು ಕಲಾ ಕುಟುಂಬದಲ್ಲಿ ಹುಟ್ಟಿ ವ್ಯವಸ್ಥಿತವಾಗಿರಬೇಕಾದಂತಹ ಬದುಕು, ಕೊನೆಗೆ ಆಶ್ರಮ ಬಂದು ಸೇರಿದ್ದೆ ಯಾಕೆ ಅನ್ನುವಂತಹ ಸಂಗತಿಗಳನ್ನು ಕೂಡ ಟಿ ವಿ9 ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಅವರ ಆಲೋಚನೆಗಳಿಗೆ ನಾವು ಕೂಡ ಕೈ ಜೋಡಿಸುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗಿನ್, ಟಿ ವಿ9 ಬೆಂಗಳೂರು.